Hi, my dear students. I am your Dhananjay sir. All of you welcome to our LKS Navodaya and Sainik YouTube channel. ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ಬ್ಯೂಟಿಫುಲ್ ಆದ ಇನ್ಫಾರ್ಮೇಶನ್ ಏನ್ ಹೇಳ್ರಿ ಸೈನಿಕ್ ಶಾಲೆ ಅಪ್ಲಿಕೇಶನ್ ಸೈನಿಕ್ ಶಾಲೆ ಅಪ್ಲಿಕೇಶನ್ ಬಿಟ್ಟಿಲ್ಲ ಸರ್ ಸೈನಿಕ್ ಶಾಲೆ ಅಪ್ಲಿಕೇಶನ್ ಬಿಟ್ಟಿಲ್ಲ ಸರ್ ಯಾವಾಗ ಬಿಡ್ತಾರೆ ಸರ್ ಎಕ್ಸಾಮ್ ಯಾವಾಗ ಮಾಡ್ತಾರೆ ಸರ್ ಬರೀ ಇವೇ ಫೋನ್ಗಳು ಬರ್ತಿದ್ವು ಹಾಗಾದ್ರೆ ಅದಕ್ಕೊಂದು ಫಿಕ್ಸ್ ಡೇಟ್ ಬಂತಲ್ವಾ ಹಾಗಾದ್ರೆ ನೋಡಿ ಸೈನಿಕ್ ಸ್ಕೂಲ್ ಇಂದು ಅಪ್ಲಿಕೇಶನ್ ಏನೋ ಸ್ಟಾರ್ಟ್ ಆಯ್ತು ಇನ್ನು ಮುಂದೆ ಇರೋದು ಮಾರಿಯಬ್ಬ ಹೇಗೆ ಅಂತ ಹೇಳ್ತೀನಿ ನೋಡಿ ಸೈನಿಕ್ ಸ್ಕೂಲ್ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂದ್ರೆ ಪ್ರವೇಶ ಪರೀಕ್ಷೆ ಸೈನಿಕ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಅರ್ಜಿ ಪ್ರಾರಂಭನೂ ಆಗ್ಬಿಟ್ಟಿದೆ ಸರ್ ಹೌದು ಅರ್ಜಿ ಪ್ರಾರಂಭ ಆಗಿರೋ ದಿನಾಂಕ 24/12/2024 ಸ್ಟಾರ್ಟ್ ಆಗಿದೆ ಎಕ್ಸಾಮ್ ಅಲ್ಲ ಅಪ್ಲಿಕೇಶನ್ ಹಾಕೋದು ಸ್ಟಾರ್ಟ್ ಆಗ್ಬಿಟ್ಟಿದೆ ಈಗಲಿಂದ ನೀವು ಹಾಕ್ಬಹುದು ಆದ್ರೆ ಕೊನೆಯ ದಿನಾಂಕ ಅಪ್ಲಿಕೇಶನ್ ಯಾವಾಗಿಂದ ನಾವು ಹಾಕಕ್ ಆಗಲ್ಲ ಅಂದ್ರೆ 13/1/2025 ಕೊನೆಯ ದಿನಾಂಕ ಆಗಿರುತ್ತದೆ ಅದರ ಒಳಗಾಗಿ ನೀವೇನ್ ಮಾಡ್ಬೇಕಾಗತ್ತೆ ಅಪ್ಲಿಕೇಶನ್ ನ ಹಾಕ್ಬೇಕಾಗತ್ತೆ ರೆಡಿ ಹಾಗಾದ್ರೆ ಬರ್ರಿ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಗೊತ್ತಾ 4ನೇ ತರಗತಿ ಎಲ್ಲಾರು ಓದ್ತಿರ್ಲಿ 5ನೇ ತರಗತಿ ಎಲ್ಲಾರು ಓದ್ತಿರ್ಲಿ 6ನೇ ತರಗತಿ ಎಲ್ಲಾರು ಓದ್ತಿರ್ಲಿ ನಾಟ್ ಇಂಪಾರ್ಟೆಂಟ್ ಫಾರ್ ಕ್ಲಾಸ್ ಓನ್ಲಿ ಇಂಪಾರ್ಟೆಂಟ್ ಫಾರ್ ಏಜ್ ಮತ್ತೆ ವಯೋಮಿತಿ ನೋಡಿ ಏಜ್ ಅಂತ ಏನ್ ಕರಿತೀವಿ ನಾವು ಯಾವ ಏಜಿನ ಒಳಗಿರುವ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೆಯಬಹುದು ಸರ್ ನನ್ನ ಮಗ 4ನೇ ಕ್ಲಾಸ್ ಇದ್ರು ಒಂದ್ಸಲ ಬರ್ದಿದ್ರು 5ನೇ ಕ್ಲಾಸಿಗೆ ಮತ್ತೆ ಬರೀಬಹುದು ಆದ್ರೆ ಈ ಏಜಿನ ಡೇಟ್ ಆಫ್ ಬರ್ತ್ ನೋಡ್ಕೊಳ್ಳಿ ಡೇಟ್ ಆಫ್ ಬರ್ತಿನ ಆಧಾರದ ಮೇಲೆ ನಿಮ್ಮ ಮಗು ಬರೆಯೋಕೆ ಅವಕಾಶ ಇದ್ರೆ 100% ಬರೀಬಹುದು ಇನ್ನೊಂದು ಅವಕಾಶ ಸಿಗತ್ತೆ ಮಗು ಎಷ್ಟನೇ ತರಗತಿ ಓದ್ತಿರೋದು ಇಂಪಾರ್ಟೆಂಟ್ ಆಗಲ್ಲ ಯಾವ ಏಜಿನ ಒಳಗೆ ಹಾಗಾದ್ರೆ ಬರ್ರಿ 6ನೇ ತರಗತಿಗೆ ನಮ್ಮ ಮಗುಗೆ ನಾನು ಸೈನಿಕ್ ಶಾಲೆಗೆ ಸೇರಿಸ್ಬೇಕು ಅಂದ್ರೆ ನಿಮ್ಮ ಮಗುವಿನ ಡೇಟ್ ಆಫ್ ಬರ್ತ್ ಏಪ್ರಿಲ್ 1 31 ಮಾರ್ಚ್ 2015 ಒಳಗಿರಬೇಕು ಸರ್ 31 ಮಾರ್ಚ್ 2015 ಹುಟ್ಟಿದೆ ಹಾಕ್ಬೋದು ಸರ್ ಏಪ್ರಿಲ್ 1 2013 ಹುಟ್ಟಿದೆ ಹಾಕ್ಬೋದು ಬಟ್ ಈ ಡೇಟ್ ಅನ್ನು ಒಳಗೊಂಡಂತೆ 2013 2015 ಒಳಗೆ ಹುಟ್ಟಿರುವ ನಿಮ್ಮ ಮಕ್ಕಳು ಈ ಸರಿ ಎಕ್ಸಾಮಿಗೆ ಅಪ್ಲಿಕೇಶನ್ ಹಾಕ್ಬಹುದು ಡೇಟ್ ನೋಡ್ಕೊಳ್ಳಿ ಏಪ್ರಿಲ್ 2013 31 ಮಾರ್ಚ್ 2015 ಒಳಗಾಗಿ ನಿಮ್ಮ ಮಗು ಹುಟ್ಟಿದ್ರೆ ಅದು ಯಾವುದೇ ತರಗತಿಯಲ್ಲಿ ಓದ್ತಿರ್ಲಿ 6ನೇ ತರಗತಿಯ ಸೈನಿಕ್ ಶಾಲೆ ಪ್ರವೇಶ ಪರೀಕ್ಷೆ ಬರೆಯಲು ಎಲಿಜಿಬಲ್ ಆಗಿರುತ್ತಾರೆ ಕ್ಲಿಯರ್ ಎಸ್ 9ನೇ ತರಗತಿಗೆ ಅಂದ್ರೆ ಸರ್ 9ನೇ ತರಗತಿಗೂ ಒಂದು ಅವಕಾಶ ಇರುತ್ತೆ ಅವರಿಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅವರ ಡೇಟ್ ಏಜ್ ಲಿಮಿಟ್ ಏನಿರ್ಬೇಕು ಅಂದ್ರೆ 1 ಏಪ್ರಿಲ್ 2010 31 ಮಾರ್ಚ್ 2012 ಒಳಗೆ ನಿಮ್ಮ ಮಗು ಹುಟ್ಟಿದ್ರೆ ಈ ವರ್ಷ ನೀವು 9ನೇ ತರಗತಿಗೆ ಮಗು 8ನೇ ಕ್ಲಾಸ್ ಎಲ್ಲಾರು ಓದ್ತಿರ್ಲಿ 9ನೇ ಕ್ಲಾಸ್ ಎಲ್ಲಾರು ಓದ್ತಿರ್ಲಿ ಈ ವರ್ಷ ನೀವು 9ನೇ ತರಗತಿಗೆ ನೀವು ಮಗುವಿಗೆ ಪರೀಕ್ಷೆ ಬರೆಸಲು ಅವಕಾಶ ಇದೆ ಗೊತ್ತಾಗ್ತಿದೆಯಲ್ವಾ ಏಜ್ ಲಿಮಿಟ್ ಬಹಳ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್ ಈಗ ನನ್ನ ಮಗಂದು ಏಜ್ ಲಿಮಿಟ್ ಬರುತ್ತೆ ಗೊತ್ತಾಯ್ತು ಈಗ ನಾನು ಅಪ್ಲಿಕೇಶನ್ ಹಾಕ್ಬೇಕಲ್ಲ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ವೆರಿ 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 ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಒಂದ್ ರೆಡಿ ಇದ್ರೆ ನೀವು ಅಪ್ಲಿಕೇಶನ್ ಹಾಕೋದು ದೊಡ್ಡದಲ್ಲ ಹೇಗೆ ಅಪ್ಲಿಕೇಶನ್ ಹಾಕೋದು ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ನಾನು ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಅಲ್ಲಿ ಪಕ್ಕದಲ್ಲಿ ಕೆಂಪು ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಅಂತ ಅದ್ರ ಹೊಡಿರಿ ಜೊತೆಗೆ ಬೆಲ್ ಬಟನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಯಾಕಂದ್ರೆ ಇದೆಲ್ಲ ಫ್ರೀ ಇರುತ್ತೆ ಬಟ್ ಏನಪ್ಪಾ ಅಂದ್ರೆ ನಾನು ಮಾಡೋ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಕೊಡೋ ಪ್ರತಿಯೊಂದು ವಿಡಿಯೋಸ್ಗಳು ಕೂಡ ನಿಮ್ಮ ಮೊಬೈಲ್ಗೆ ಪಟ್ ಅಂತ ಬರ್ಬೇಕಾ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ರಿ ಹಾಗಾದ್ರೆ ಬರ್ರಿ ಈಗ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗತ್ತೆ ಬರ್ರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಹತ್ರ ಇಲ್ವಾ ಅವಸರ ಪಡಬೇಡ್ರಿ ಇನ್ನು 15-20 ದಿನ ಟೈಮ್ ಇದೆ ಈಸಿ ಆರಾಮಾಗಿ ಮಾಡಿಸ್ಕೋಬಹುದು ಎಲ್ಲಾ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡಿಸ್ಕೊಂಡು ಅಪ್ಲಿಕೇಶನ್ ಹಾಕಿ ದಯವಿಟ್ಟು ಅವಸರ ಮಾಡಬೇಡಿ ಯಾಕಂದ್ರೆ ಸೈನಿಕ್ ಶಾಲೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಬಹಳ ಹುಷಾರಾಗಿ ಹಾಕ್ಬೇಕು ಅದ್ರೊಳಗೆ ಇನ್ನು ಒಳಗೆ ಬಹಳ ಕಂಡೀಷನ್ಸ್ಗಳಿದಾವೆ ಹೇಳ್ತೀನಿ ನಾನು ಬರ್ರಿ ಇಲ್ಲಿ ಪ್ರಮುಖ ದಾಖಲೆಗಳು ಏನೇನ್ ನಮ್ಮ ಹತ್ರ ಇರ್ಬೇಕು ವಿದ್ಯಾರ್ಥಿಯ ಫೋಟೋ ಇರ್ಬೇಕ ಇದೆಯಾ ಸ್ಟೂಡೆಂಟ್ ಫೋಟೋ ಎಸ್ ಸರ್ ನೆಕ್ಸ್ಟ್ ವಿದ್ಯಾರ್ಥಿಯ ಸಹಿ ಸ್ಟೂಡೆಂಟ್ ಸಿಗ್ನೇಚರ್ ಇದೆಯಾ ಎಸ್ ಸರ್ ಸ್ಟೂಡೆಂಟ್ ಸಿಗ್ನೇಚರ್ ಒಂದು ವೈಟ್ ಹಾಳೆಯಲ್ಲಿ ಮಾಡಿಸ್ಕೊಂಡು ಹೋಗ್ಬೇಕು ನೆಕ್ಸ್ಟ್ ವಿದ್ಯಾರ್ಥಿಯ ಎಡಗೈ ಹೆಬ್ಬೆರಳು ಮತ್ತೆ ಹೆಬ್ಬೆರಳು ಕಟ್ ಮಾಡ್ಕೊಂಡು ಹೋಗಿರಾ ಹೆಬ್ಬೆರಳ ತಂಬ ಏನ್ ಮಾಡ್ಬೇಕ ತಂಬ ಒಂದು ವೈಟ್ ಹಾಳೆ ಮೇಲೆ ನಿಮ್ಮ ಪಾಪುವಿನ ಎಡಗೈ
ತಮ್ಮನ ಒತ್ತಿಸ್ಕೊಂಡು ಹೋಗಿರ್ಬೇಕು. ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಕ್ ಹೋಗು. ಇಲ್ಲ ಪಾಪು ಕರ್ಕೊಂಡು ಹೋದ್ರೆ ಅಲ್ಲೇ ಕಂಪ್ಯೂಟರ್ ಸೆಂಟರ್ನವರು ಅವರೇ ತಮ್ಮ ಇಂಪ್ರೆಷನ್ ಮಾಡಿಸ್ಕೊಂತಾರೆ. ಇಲ್ಲ ಅಂದ್ರೆ ನೀವು ಎಕ್ಸಾಮ್ ಅಪ್ಲಿಕೇಶನ್ ಹಾಕಕ್ ಹೋಗ ನೀವೇ ಪೇರೆಂಟ್ಸೇ ಹೋಗ್ತಿದ್ದೀರಾ, ಪಾಪು ಕರ್ಕೊಂಡು ಹೋಗ್ತಿಲ್ಲ ಅಂದ್ರೆ ಮನೆಯಲ್ಲಿ ನೀವು ಒಂದು ವೈಟ್ ಹಾಳೆ ಮೇಲೆ ತಮ್ಮನ ಎಡಗೈ ಇದು ಮತ್ತು ಇಲ್ಲಿ ಬರ್ದಿನಿ ಸರ್ ಬರ್ದಿದ್ರು ಎಡಗೈ ವಿದ್ಯಾರ್ಥಿಯ ಎಡಗೈ ಹೆಬ್ಬೆರಳು ಬೇಕು ಅಂತ ಮತ್ತೆ ಹೆಬ್ಬೆರಳು ಕಟ್ ಮಾಡ್ಕೊಂಡು ಹೋಗಿರಾ? ಓಕೆ, ನೆಕ್ಸ್ಟ್ 4ನೇದು ವಿದ್ಯಾರ್ಥಿಯ ಆಧಾರ್ ಕಾರ್ಡ್. ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಗೊತ್ತಿದೆಯಲ್ವಾ? ಎಲ್ರಿಗೂ ಗೊತ್ತಿದೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ 5ನೇದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಯಾವ್ದಪ್ಪ ಅಂದ್ರೆ ಮಗುವಿನ ಕ್ಯಾಸ್ಟ್ ಅಂಡ್ ಇನ್ಕಮ್ ಬೇಕು. ಯಾಕಂದ್ರೆ ಅದರ ಆಧಾರದ ಮೇಲೆ ನಾಳೆ ಸೆಲೆಕ್ಷನ್ ಆಗೋ ಎಲ್ಲಾ ಚಾನ್ಸಸ್ ಇರುತ್ತೆ. ಸರ್ ನಮ್ದು ಜನರಲ್ ಬರಲ್ಲ, ನಾವು ಕ್ಯಾಸ್ಟ್ ತಗೊಂಡು ಹೋಗ್ಬೇಕಾ? ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಇದ್ರೆ ತಗೊಂಡೋಗ್ರಿ, ಅಲ್ಲಿ ಹೇಳಿ ನೋಡ್ರಪ್ಪ ನಮ್ದು ಜನರಲ್ ಬರುತ್ತೆ, ಈ ಕ್ಯಾಸ್ಟ್ ಬರುತ್ತೆ ಅಂತ. ಸಮಸ್ಯೆ ಏನಿದೆ? ಈ ವೆರಿ ಇಂಪಾರ್ಟೆಂಟ್ ನಿವಾಸಿ ದೃಢೀಕರಣ ಪತ್ರ, ಡೊಮಿಸಿಯಲ್ ಸರ್ಟಿಫಿಕೇಟ್ ಆರ್ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ನಿಮಗೆ ಬೇಕಾಗುತ್ತದೆ. ಗೊತ್ತಾಗ್ತಿದೆಯಾ? ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಬಹಳ ಇಂಪಾರ್ಟೆಂಟ್, ಬರ್ತ್ ಸರ್ಟಿಫಿಕೇಟ್. ಯಾರ್ದ? ಪಾಪುದು. ಜನನ ದೃಢೀಕರಣ ಪತ್ರ, ಬರ್ತ್ ಸರ್ಟಿಫಿಕೇಟ್, ಜನನ ಪ್ರಮಾಣ ಪತ್ರ ಅಂತ ಏನ್ ಕರಿತೀವಿ, ಅದನ್ನ ದಯವಿಟ್ಟು ತಗೊಂಡೋಗಿ. ಇಲ್ಲ ಅಂದ್ರೆ ಹಾಕ್ರಿ, ಕೊಡ್ತಾರೆ, 8 ದಿನದಲ್ಲೋ ಕೊಡ್ತಾರೆ. ನೆಕ್ಸ್ಟ್ ಮಾಜಿ ಸೈನಿಕರಿದ್ರೆ ಅವರ ಸರ್ವಿಸ್ ಲೆಟರ್ ಅಂತ ಬರ್ತವೆ. ಈಗ ಸೈನಿಕಲ್ಲಿ ವರ್ಕ್ ಮಾಡ್ತಿರ್ತಾರೆ, ಅವ್ರ ಮಕ್ಕಳಿದ್ರೆ ಅವ್ರದ್ದು ಸರ್ವಿಸ್ ಲೆಟರ್ ಕೊಡ್ತಾರ. ಮಾಜಿ ಸೈನಿಕರಿದ್ರೆ ಮಾಜಿ ಸೈನಿಕರ ಪ್ರಮಾಣ ಪತ್ರ ಇರುತ್ತ, ಅದನ್ನ ಹಾಕಿ ನೀವು ಸೈನಿಕ್ ಕೋಟಾನ ಅಪ್ಲೈ ಮಾಡಬಹುದು. ಇವಿಷ್ಟು ನಿಮ್ಮ ಹತ್ರ ಇದ್ರೆ ನೀವು ಅಪ್ಲಿಕೇಶನ್ ನಾಳೆನೆ ಹಾಕ್ಬೋದು. ಇದ್ರಲ್ಲಿ ಯಾವಾರ ಇಲ್ವಾ ರೆಡಿ ಮಾಡಕ್ ಕೊಡ್ತೀರಾ, ಬೇಗ ರೆಡಿ ಮಾಡಕ್ ಕೊಡ್ರಿ, ನಾಳೆನೆ ಹೋಗಿ ಅಪ್ಲಿಕೇಶನ್ ಇದು ಅಪ್ಲೈ ಮಾಡ್ರಿ. ಯಾವುದು ಇಲ್ವೋ, ಕ್ಯಾಸ್ಟ್ ಇನ್ಕಮ್ ಇಲ್ವಾ, ನಿವಾಸಿ ದೃಢೀಕರಣ ಇಲ್ವಾ, ದಯವಿಟ್ಟು ಹೋಗಿ ಮೊದಲು ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ಸ್ ವೆರಿ ಇಂಪಾರ್ಟೆಂಟ್. ವಿದ್ಯಾರ್ಥಿ ಫೋಟೋ, ಸಿಗ್ನೇಚರ್, ಎಡಗೈ ಹೆಬ್ಬೆರಳು ಯಾವಾಗ್ಲೂ ಸಿಗತ್ತೆ. ಆಧಾರ್ ಕಾರ್ಡು, ಜಾತಿ ಪ್ರಮಾಣ ಪತ್ರ, ನಿವಾಸಿ ದೃಢೀಕರಣ ಪತ್ರ, ಬರ್ತ್ ಸರ್ಟಿಫಿಕೇಟ್ ಇವು ನಿಮ್ಮ ಹತ್ರ ಇಲ್ವಾ, ದಯವಿಟ್ಟು ಬೇಗ ಮಾಡಕ್ ಹಾಕ್ರಿ. ಆಗತ್ತೆ. ಎಲ್ಲಾದು ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೊಂಡು ಎಲ್ಲ ವಿಚಾರಿಸ್ಕೊಂಡು ಆರಾಮಾಗಿ ಅವಸರ ಪಡಬೇಡಿ. ಫಸ್ಟ್ 1 day 2 day ನಿಮಗೆ ಸರ್ವರ್ ತುಂಬಾ ಬಿಸಿ ಬರುತ್ತೆ. ಆಮೇಲೆ ಲಾಸ್ಟಿಗೆ ಹೋಗ್ಬೇಡ್ರಿ, ಲಾಸ್ಟಿಗೂ ತುಂಬಾ ಸರ್ವರ್ ಬಿಸಿ ಬರುತ್ತೆ. ಮಧ್ಯದಲ್ಲಿ ಹಾಕ್ಬೇಕು, ಯಾವಾಗ್ಲೂ ಅಪ್ಲಿಕೇಶನ್ ಹಾಕ್ಬೇಕಾರೆ ಹುಷಾರಾಗಿ ಹಾಕಿ. ಮತ್ ಇನ್ನೊಂದು, ಸರ್ ಅಪ್ಲಿಕೇಶನ್ಗೆ ಏನಾರ ಫೀಸ್ ಇದೆಯಾ? ಹೌದು, ಕಂಪ್ಯೂಟರ್ ಅಂಗಡಿಯವರು 100 ರೂಪಾಯಿ ಇಸ್ಕೊಂತಾರೆ. ಆದ್ರೆ ನಾವು DD ಕಟ್ಟೋದಿರುತ್ತೆ, ಫೀಸ್ ಕಟ್ಟೋದಿರುತ್ತೆ. ನೋಡಿ, ಜನರಲ್ ಕ್ಯಾಟಗರಿಗೆ 800 ರೂಪಾಯಿ ಇರುತ್ತೆ, SC ST ಕ್ಯಾಟಗರಿಗೆ 650 ರೂಪಾಯಿ ಇರುತ್ತೆ. ಗೊತ್ತಾಗ್ತಿದೆಯಾ? ಜನರಲ್, OBC, ಅದರ್ ಕ್ಯಾಸ್ಟ್ನವರಿಗೆ 800 ರೂಪಾಯಿ ಫೀಸ್ ಇರುತ್ತೆ. ಹೋಗ್ಬೇಕಾದ್ರೆ ಅದನ್ನು ತಗೊಂಡೋಗ್ರಿ. SC ST ಅವರಿಗೆ 650. ಸರ್ ಮತ್ತೆ ಧನಂಜಯ್ ಸರ್ ಎಲ್ಲಾದು ಹೇಳಿದ್ರು, ದುಡ್ಡೇನ್ ಹೇಳಿರ್ಲಿಲ್ಲ, ನಾವು ತರ್ಲಿಲ್ಲ ಅಂತ ಹೋಗಿ ಅಲ್ಲಿ ಹೇಳಿರ. ಮತ್ ಅವ್ರು ನನಗೆ ಫೋನ್ ಮಾಡಿ ಸರ್ ದುಡ್ಡು ಹಾಕ್ರಿ ಅಂತ. ಎಂತ ಮಾಡದ ಅಲ್ವಾ? ಹಾಗಾದ್ರೆ SC ST ಅವರಿಗೆ 650 ಇದೆ, ಜನರಲ್ ಅವರಿಗೆ 800 ರೂಪಾಯಿ ಇದೆ. ಜನರಲ್ ಆರ್ OBC ಯಾರೇ ಇದ್ರು 800 ರೂಪಾಯಿ ಇದೆ. ಕ್ಲಿಯರ್? ಈಗ ಹೇಳಿದ ಅರ್ಥ ಆಗ್ತಿದೆ ಅಲ್ವಾ? ಬಹಳ ಸಿಂಪಲ್, ಇಷ್ಟೇ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಬಟ್ ಇದರಲ್ಲಿ ಇನ್ನೊಂದು ಕಂಡೀಷನ್ ಇದೆ. ಅಪ್ಲಿಕೇಶನ್ ಹಾಕ್ಬೇಕಾರೆ ಅಲ್ಲಿ 40% ಮತ್ತೆ 60% ರೂಲ್ಸ್ ಅಂತ ಬರುತ್ತೆ. ಅದರ ಬಗ್ಗೆ ನಾನು ಇನ್ನೊಂದು ಸರಳವಾದ ಒಂದು ವಿಡಿಯೋ ಮಾಡಾಕ್ತೀನಿ. ಅಪ್ಲಿಕೇಶನ್ ಹಾಕಕ್ಕೆ ಹೋಗೋಕ್ಕಿಂತ ಮುಂಚೆ ಆ ವಿಡಿಯೋನ ನೋಡ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಿ. ದಯವಿಟ್ಟು ಆ ವಿಡಿಯೋನ ನಾನು ಸದ್ಯದ್ರಲ್ಲಿ 1 or 2 days ಇನ್ನೊಂದು ದಿನದೊಳಗೆ ನಾನು ಬಿಡ್ತೀನಿ ಅದನ್ನ. ಯಾಕೆಂದ್ರೆ ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾದ್ರೆ ದಯವಿಟ್ಟು ಯಾವುದೇ ರೀತಿಯ ಮಿಸ್ಟೇಕ್ ಗಳಾಗಬಾರ್ದು. ಅದು ನಾಳೆ ನಮಗೆ ಸೆಲೆಕ್ಷನ್ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇವತ್ತಿನ ಮಾಹಿತಿ ಇಷ್ಟೇ, ಸಿಂಪಲ್ ಮಾಹಿತಿ. ಅಪ್ಲಿಕೇಶನ್ ಬಿಟ್ಟಿದ್ದಾರೆ ನಿನ್ನೆ. ಮೀನ್ಸ್ 24/12/2024 13/1/2025 ಟೈಮ್ ಇದೆ. ನಮ್ಮ ಏಜ್ ಲಿಮಿಟ್ ಏನೇನಿದೆ? 1/4/2013 31/3/2015 ಒಳಗೆ ಹುಟ್ಟಿರ್ಬೇಕು. 9ನೇ ತರಗತಿ ಆಗಿದ್ರೆ 1/4/2010 31/3/2012 ಒಳಗೆ ಹುಟ್ಟಿರ್ಬೇಕು. ಬೇಕಾಗಿರುವ ಎಲ್ಲಾ ದಾಖಲೆಗಳು ಇವನ್ನ ರೆಡಿ ಆಗಿಲ್ಲ ಅಂದ್ರೆ ದಯವಿಟ್ಟು ರೆಡಿ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಕ್ಕೆ ರೆಡಿ ಇರ್ರಿ. ಇನ್ನೊಂದು ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆ ಸಂಪೂರ್ಣವಾಗಿ, ಏನೆಲ್ಲ ಯಾವ ರೀತಿ ಶಾಲೆಗಳನ್ನ ಆಯ್ಕೆ ಮಾಡ್ಬೇಕು ನಾವು, ಮತ್ತೆ ಆಯ್ಕೆ ಮಾಡ್ಕೊಂಡಾದ್ಮೇಲೆ ಸೈನಿಕ್ ಸ್ಕೂಲ್, ನ್ಯೂ ಸೈನಿಕ್ ಸ್ಕೂಲು, ಮತ್ತೆ ಹಳೆ ಸೈನಿಕ್ ಸ್ಕೂಲ್ ಮತ್ತೆ ನ್ಯೂ ಸೈನಿಕ್ ಸ್ಕೂಲ್ನ ಯಾವ ಕೋಟಾ, ಎಷ್ಟು ಪರ್ಸೆಂಟೇಜ್ ಕೋಟಾದಲ್ಲಿ ನಾವು ಆಯ್ಕೆ ಮಾಡಬೇಕು, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈಗ ನವೋದಯ ಮತ್ತೆ ಆನ್ಲೈನ್, ನವೋದಯ ಮತ್ತೆ ಸೈನಿಕ್ ಶಾಲೆಗಳಿಗೆ ಓದ್ತಿದ್ದೀರಿ ಅಂತ ಹುಡುಗರಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಇಲ್ಲಿ ವಿಡಿಯೋಸ್ಗಳು ಹಾಕ್ತಿರ್ತೀನಿ. ಅದ್ರ ಜೊತೆಗೆ ನಾನು ಆನ್ಲೈನ್ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೀನಿ. ಆನ್ಲೈನ್ ಕ್ಲಾಸಸ್ಗಳ ಬಗ್ಗೆ
ಆನ್ಲೈನ್ ಕ್ಲಾಸಸ್ಗಳ ಬಗ್ಗೆ ಲಾಸ್ಟಿಗೆ ನೋಡಿ, ಲಾಸ್ಟ್ ಟೈಮಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್. ಆನ್ಲೈನ್ ಕ್ಲಾಸಸ್ಗಳ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನನ್ನ ಬ್ಯೂಟಿಫುಲ್ ಆದ ನಂಬರ್ 9741183187ಗೆ ಕರೆ ಮಾಡಿ, ಅಥವಾ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಕೆಲವೊಂದ್ಸಲ ನಾನು ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಬೇಜಾರಾಗಬೇಡ್ರಿ, ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿರಿ. ಓಕೆನಾ? ಯಾವುದರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಬೇಕು ಅದರ ಬಗ್ಗೆ ಬರ್ದು ನನಗೆ ಕಳಿಸಿರಿ, ನಾನು ನಿಮಗೆ ಖಂಡಿತ ಆಮೇಲೆ ಕಾಲ್ ಮಾಡ್ತೀನಿ. ಓಕೆನಾ? ಇದು ಇನ್ನೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, 2 ತಿಂಗಳು ಸಮ್ಮರ್ ಕ್ಯಾಂಪ್ ಇರುತ್ತೆ, 2 ತಿಂಗಳು ಸೈನಿಕ್ ಬ್ಯಾಚ್ ಇರುತ್ತೆ, 2 ತಿಂಗಳು ನವೋದಯ ಬ್ಯಾಚ್ ಇರುತ್ತೆ, 2 ತಿಂಗಳು RMS ಬ್ಯಾಚ್ ಇರುತ್ತೆ. ಮತ್ತೆ 2 ತಿಂಗಳು ಯಾರು ಮ್ಯಾಥ್ಸ್ ಸೈನ್ಸ್ ಅಲ್ಲಿ ವೀಕ್ ಇರ್ತಾರೋ ಅಂತ ಮಕ್ಕಳಿಗೆ ಬೇಸಿಕ್ ಫೌಂಡೇಶನ್ ಕ್ಲಾಸಸ್ ಇರ್ತಾವ. 2 ತಿಂಗಳು ಕೋರ್ಸ್ ಇರ್ತಾವ. ನವೋದಯ ಬ್ಯಾಚ್, ಸೈನಿಕ್ ಬ್ಯಾಚ್, RMS ಬ್ಯಾಚ್ ಅಂತಾನೆ ಬ್ಯಾಚ್ ಮಾಡಿದೀವಿ. ಜೊತೆಗೆ ನಿಮಗೆ ಬೇಸಿಕ್ ಒಂದು ಕೋರ್ಸ್ ಇರುತ್ತೆ. ಯಾರೆಲ್ಲ ಈ ವರ್ಷ ನೀವು 3ನೇ ಕ್ಲಾಸು 4ನೇ ಕ್ಲಾಸು ಓದ್ತಿದ್ದೀರಿ ಅಂತ ಮಕ್ಕಳಿಗೆ ಒನ್ ಆಫ್ ದ ಬೆಸ್ಟ್ ಅವಕಾಶ. ಯಾಕಂದ್ರೆ ರಜದಲ್ಲಿ ಯಾವುದೇ ರೀತಿಯ ಶಾಲೆಯ ಹೋಮ್ವರ್ಕ್ ಗಳಿರಲ್ಲ, ಶಾಲೆಯ ಪ್ರೆಷರ್ ಇರಲ್ಲ. 2 ತಿಂಗಳು ವೆರಿ ಸೀರಿಯಸ್ ಆಗಿ ನಾವು ಆರಾಮಾಗಿ ಕಲಿಬಹುದು. ಓಕೆನಾ? ಹಾಗಾದ್ರೆ ಇದರ ಬಗ್ಗೆ ಸೈನಿಕ್ ಶಾಲೆಯ ಮಗದೊಂದು ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಶನ್, ಯಾಕಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೆಲ್ಲ ಮಾಹಿತಿ ಇರ್ತವೆ ಅದರ ಸಂಪೂರ್ಣವಾದ ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಹಾಗಾಗಿ ಅಲ್ಲಿವರೆಗೂ ಓದ್ತಾ ಇರ್ಬೇಕು. ಸತತ ಪ್ರಯತ್ನವೇ ಸಾಧನೆಯ ರಹಸ್ಯ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಮತ್ತೆ ಬಾಯ್.